ವಿಜಯಪುರ ರೈಲ್ವೆ ಸ್ಟೇಷನ್ ನಿಂದ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ ಇವತ್ತು ಕುಕ್ಕೆ ಸುಬ್ರಹ್ಮಣ್ಯ ಹಾಗೂ ಧರ್ಮಸ್ಥಳದ ಮಂಜುನಾಥೇಶ್ವರ ಟೆಂಪಲ್ಗೆ ವಿತ್ ಮೈ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ನಾನು ನಮ್ಮ ಅಪ್ಪ ಅವರು, ನಮ್ಮ ತಾಯಿಯವರು, ಹಾಗೆ ನಮ್ಮ ತಮ್ಮ, ಒಬ್ಬ ಬ್ರದರು, ಹಾಗೆ ಈ ಚೋಟೋನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ನಮ್ಮ ಚೋಟೋ, ಇವೇ ನಮ್ಮ ಚೋಟೋ. ಈ ಚೋಟೋನು ನಮ್ಮ ಜೊತೆ ಬರ್ತಾ ಇದ್ದಾನೆ. ರೈಲ್ವೆ ಸ್ಟೇಷನ್ದ ಒಂದು ನೋಟ. ಇದು ಪಾರ್ಕಿಂಗ್ ಏರಿಯಾ. ಈ ರೀತಿ ವಿಜಯಪುರದ ರೈಲ್ವೆ ಸ್ಟೇಷನ್ ನಿರ್ಮಾಣ ಮಾಡಲಾಗಿದೆ. ಇದೇ ನೋಡ್ರಿ ಟ್ರೈನ್, ನೋಡ್ರಿ ನಾವು ಹೋಗ್ತಾ ಇರೋ ಟ್ರೈನ್ ಮಂಗಳೂರು ಸೆಂಟ್ರಲ್ ಎಕ್ಸ್ಪ್ರೆಸ್ ಅಂತ 17377 ಗಾಡಿ ನಂಬರು ಬಂದು ನಿಂತಿದೆ. ನಮ್ಮ ಫ್ಯಾಮಿಲಿಯವ್ರು ಬಂದಿಲ್ಲ, ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಅವ್ರು ಬಂದ ಮೇಲೆ ಟ್ರೈನ್ ಹೋಗ್ತೀವಿ. ನಡಿ. ತಡಿಯಪ್ಪ ಅಣ್ಣ. ಇದೇ ನೋಡ್ರಿ ನಮ್ಮ ಕೋಚು. ಇದೇ ನಮ್ಮ ಕೋಚು. ನಮ್ಮ ಸೀಟು ಎಲ್ಲಿದೆ ಅಂತ ಹುಡುಕಬೇಕೀಗ. ಗಿಡ್ಡ ಏನು ಮಾಡತ್ತೀಯ? ಏನು ಮಾಡ್ತಲ್ಲ ಗಿಡ್ಡ? ನಾ ಕೊಟ್ಟೆ, ನೀ ಕೊಡೋ ರೊಕ್ಕ ಹೇಳ್ತೀನಿ. ನಾವು ನೀ ರೊಕ್ಕ ನಾ ಕೊಟ್ಟೇನ? ಆಲಮಟ್ಟಿ ಡ್ಯಾಮ್ ನೋಡ್ರಿ, ಇದು ಆಲಮಟ್ಟಿ. ನಾವು ನೋಡ್ರಿ ಈಗ ಡಿಪಾರ್ಚರ್ ಆಗತ್ತೀವಿ ಬಾಗಲಕೋಟೆ ರೈಲ್ವೆ ಸ್ಟೇಷನ್ ಯಂತ್ರ. ಬರೋಬ್ಬರಿ 5 ಗಂಟೆಗೆ ಬಾಗಲಕೋಟೆ ರೈಲ್ವೆ ಸ್ಟೇಷನ್ದಾಗಿದ್ದೀವಿ. ವಿಜಯಪುರ ಟು ಬಾಗಲಕೋಟೆ. ನೋಡಿ ಸ್ನೇಹಿತರೆ, ಇವತ್ತು ಸೂರ್ಯಾಸ್ತ ಆಗ್ತಾ ಇದೆ. ನಮ್ಮ ಜರ್ನಿ ಸುಮಾರು ಬರೀ 2 ತಾಸು 45 ನಿಮಿಷ ಆಯಿತು. ಈಗ ಟೈಮು 5:45. ಅನಾಹುತ ತಂಡೈತ್ರಿಪ್ಪ ಇಲ್ಲಿ ನೋಡ್ರಿ. ನಮ್ಮ ತಮ್ಮ ಎಲ್ಲ ರೆಡಿಯಾಗಿ ಇದ್ಬಿಟ್ಟಾನ. ಫುಲ್ ತಂಡಿಗೆ ರೆಡಿಯಾಗಿ ಇದ್ಬಿಟ್ಟಾನ ನೋಡ್ರಿ.
ಇನ್ನೊಂದು 5-4 ನಿಮಿಷನಾಗ ಗದಗ ಜಂಕ್ಷನ್ ಆಗಿರ್ತಾವ ನಾವು ಎಲ್ಲಾರು ತಂಡಿಗೆ ಪ್ರಿಪೇರ್ ಆಗಿಬಿಟ್ರು ಎಲ್ಲಾರು. ಯಾಕಿದೆ ಏನು ಹಾಕೊಂಡಿ ಅವರೇ? ಏನ್ ಹಾಕೊಂಡಿ ನೋಡ್ರಿ, ನಾವೀಗ ಗದಗ ಜಂಕ್ಷನ್ಕ್ ಅರೈವ್ ಆಗೀವಿ. ನಾವು ಈಗ ಗದಗ ಜಂಕ್ಷನ್ಗೆ ಅರೈವ್ ಆಗಿವಿ. ಈಗ ತಾನೇ ಬಂದ್ವಿ. 6:50 ಕರೆಕ್ಟ್ ಟೈಮ್ ಆಗಿದೆ. 6:50ಕ್ಕೆ ಬಂದು ಇಲ್ಲಿ ಗದಗ ಜಂಕ್ಷನ್ ಬಂದಿದೀವಿ. ಈಗ 7:20 ತನ ನಮ್ ಟ್ರೈನು ಇದೇ ಗದಗ ಜಂಕ್ಷನ್ ಅಲ್ಲಿ ಇರುತ್ತೆ. ನಮ್ ಲೋಕೋ ಪೈಲಟ್ ಈಗ ಇಂಜಿನ್ ನ ಚೇಂಜ್ ಮಾಡ್ತಾರೆ. ಆ ಕಡೆ ಇದ್ದ ಇಂಜಿನ್ ಈಗ ಈ ಕಡೆ ಶಿಫ್ಟ್ ಆಗತ್ತೆ. ಯಾಕಂದ್ರೆ ನಾವು ಈಗ ಹೋಗ್ಬೇಕಾಗಿರೋದು ಹುಬ್ಳಿ ಸೈಡು. ಹೀಗಾಗಿ ಇಂಜಿನ್ ಈ ಸೈಡ್ ಇಂದ ಈ ಸೈಡ್ಗೆ ಕನೆಕ್ಟ್ ಮಾಡ್ತಾರೆ. ಹೀಗೆ ಹೋದ್ರೆ ಹೊಸಪೇಟೆ ಕೊಪ್ಪಳ ಹೋಗ್ತೀವಿ ನಾವು. ಹೀಗಾಗಿ ಇಂಜಿನ್ ಚೇಂಜ್ ಮಾಡ್ತಾರೆ. ನಾವು ಹುಬ್ಳಿ ಸೈಡ್ ಹೋಗ್ಬೇಕಲ್ಲ, ಅದಕ್ಕೆ. ಪಲಾವ್ ತಗೋತಾ ಇದ್ವಿ. ಅಂಕಲ್ ಪಲಾವ್ ಕೊಡ್ತಾ ಇದ್ದಾರೆ ನೋಡಿ. ಇದು ವಡಾನ ತಗೊಂಡ್ರು, ವಡಾ ಇಡ್ಲಿ 1 ಪ್ಲೇಟ್ ಕೊಡ್ತೀನಿ. 1 ಪ್ಲೇಟ್ ಅಂಕಲ್, 1 ಪ್ಲೇಟ್ ವಡಾ ಇಡ್ಲಿ ಕೊಡ್ರಿ. ನಾವೀಗ ಗದಗದಿಂದ ಡಿಪಾರ್ಚ್ ಆಗತ್ತೆ ನೋಡ್ರಿ. 15 ನಿಮಿಷ ಲೇಟ್ ಆಯ್ತು. ನಮ್ಮ ಹುಬ್ಬಳ್ಳಿಯ ರೈಲು ನಿಲ್ದಾಣದಲ್ಲಿ ಇದ್ದೇವೆ. ಈ ರೈಲು ನಿಲ್ದಾಣದ ವಿಶೇಷತೆ ಏನಂದ್ರೆ, ಇದು ವಿಶ್ವದಲ್ಲಿಯೇ ಅತ್ಯಂತ ಉದ್ದವಾದ ಪ್ಲಾಟ್ಫಾರ್ಮ್ ಅನ್ನ ಈ ರೈಲ್ವೆ ನಿಲ್ದಾಣ ಹೊಂದಿದೆ. ಹಾಗೂ ಇದು ಸರಿಸುಮಾರು 1.5 ಕಿಲೋಮೀಟರ್ ಉದ್ದನೆಯ ಪ್ಲಾಟ್ಫಾರ್ಮ್ ಅನ್ನ ಇದು ಹೊಂದಿದೆ. ಈ ಪ್ಲಾಟ್ಫಾರ್ಮ್ 10 ಮೀಟರ್ ಅಗಲ ಇದೆ. ಈ ಹುಬ್ಳಿ ರೈಲ್ವೆ ಸ್ಟೇಷನ್ ನಮ್ಮ ಕರ್ನಾಟಕದಲ್ಲಿ 2ನೇ ಅತಿ ಬೆಸ್ಟ್ ರೈಲ್ವೆ ನಿಲ್ದಾಣ ಅಂತ ಕರೆಸ್ಕೊಂಡೈತಿ ನೋಡ್ರಿ ಇದು. ಹಾಗೆ ಇದನ್ನ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿ ಅವರು ಇದನ್ನ ಉದ್ಘಾಟನೆ ಮಾಡಿದ್ರು. ಹೊಡೆದೇ ಬಿಡ್ತೀನಿ ಕಿಟೆ. ಎಲ್ಲ ನಿನ್ ಫೋಟೋ ಇಲ್ಲ, ನಿನ್ ಫೋಟೋ ತೋರ್ಸಲ್ಲ ನೋಡು. ಹುಬ್ಳಿ ಬಿಡ್ತಾ ಇದೀವಿ. ಎಲ್ಲರೂ ಮಾಡ್ಕೊಂಡ್ರ. ಗುಡ್ ನೈಟ್. ನಾದಿ ನೋಡ್ರಿ, ಈಗ ಹಾಸನ ಜಂಕ್ಷನ್ ಒಳಗೆ ಇನ್ನೊಂದು 50 ನಿಮಿಷನಾಗ ನಾವು ಸಕಲೇಶಪುರ ಹೋಗ್ತೀವಿ. ಸುತ್ತಲ ಮಲ್ಕೊಂಡಿದ್ದೆ, ನಿಧಿ ಬರಲಾಗೈತಿ. ಅಷ್ಟೇ ಸಂಪ್ ತೊಗೊಂಡಿತ್ತು ಅಷ್ಟೇ. ಹಾಸನ ಟೈಮ್ 3:10ಕ್ಕೆ ಹಾಸನದಾಗಿದ್ದೀವಿ ನಾವು. ಗಂಟೆ ಭಾಳ ಅದ ರೀ, ಅದು ಹಾಕೊಂಡಿಲ್ಲ. ಕುಡಿಯಂಗೆ ಅನ್ನಿಸ್ತೈತಿ, ಹೋಗ್ಬೋದು ಅನ್ನಿಸ್ತೈತಿ. ಟ್ರೈನ್ ಬಿಡ್ತಂದ್ರೆ ಏನು ಮಾಡೋದು ಅಂತೇಳಿ ಭಯ, ಅದಕ್ಕೆ ಇಲ್ಲೇ ನಿಂತೀನಿ. ಸ್ವಲ್ಪ ತಂಡಿ ಹತ್ಲತೈತಿ,
ಸ್ವಲ್ಪ ಚಹಾ ಕುಡಿಯೋಣ ಅಂತ ಬಂದೀನಿ. ಅಂಕಲ್ಗೆ ಕೇಳಿದೆ ಇನ್ನೂ ನೀರು ತುಂಬಿಸ್ಲಾತಾರಂತ. ನೀರು ತುಂಬಿಸೋತನ ಟ್ರೈನ್ ಬರಲ್ಲ, ಅದಕ್ಕೆ ಚಹಾ ಕುಡಿಯೋಕೆ ಬಂದೀನಿ. ಬರ್ರಿ ಚಹಾ ತೊಗೊಳ್ಳೋಣ. ಚಹಾ ತೊಗೊಂಡಿನಿ, ಕುಡಿತ ಟೇಸ್ಟ್ ನೋಡೋದು ಹೇಗಿದೆ ಅಂತ. ಟೇಸ್ಟ್ ಚೆನ್ನಾಗಿದೆ. ಎಲ್ಲರೂ ಮಲ್ಕೊಂಡಾರ್ರಿ, ನಾವೊಬ್ಬನೇ ಹೆಸರಿರೋದು. ನಾ ಎಲ್ಲೇ ಹೋಗ್ಲಿ ಜಾಸ್ತಿ ನಿದ್ದೆ ಬರಲ್ಲ ನನಗೆ. ಎಲ್ಲಿ ಹೋಗ್ತಾನು ಮನೆಯೊಳಗೆ ಬಂದಂಗೆ ಬರಂಗಿಲ್ಲ ನಿದ್ದೆ ಎಲ್ಲಿ ನನಗೆ. ಹೀಗಾಗಿ ನಾ ಎಲ್ಲಿ ಮಲ್ಕೊಳಕ್ಕೆ ಹೋಗಲ್ಲ ಜಾಸ್ತಿ. ಅಷ್ಟೇ ಸ್ವಲ್ಪ ಹೊತ್ತು ಮಲ್ಕೊಳ್ಳೋದು ಹೇಳೋದು ಮಾಡೋದಿದ್ದೆ. ಕೆಟ್ಟ ಬೇಸರ ಆಗತ್ತಿತ್ತು. ಹೊರಗೆ ಬಂದು ಚಹಾ ಕುಡತ್ತೀನಿ. ಬಡ್ಡಿ ಚಾಲ ಹಾಸನ ಡಿಪಾರ್ಚ್ ಆದ ನೋಡ್ರಿ ಈಗ. ಶುಭೋದಯ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ನಮ್ಮ ಟ್ರೈನು ಇಲ್ಲಿ ಒಂದು ಅರ್ಧ ಗಂಟೆ ನಿಂತೈತ್ರಿ. ನಾವು ಸೆಲ್ಫಿ ತೊಗೊಂಡೇವಿ. ಮಾರ್ನಿಂಗ್ ವಾಕು ಆಯಿತು. ಇನ್ನು ಮುಂದೆ ನೀವು ವೆಸ್ಟರ್ನ್ ಘಾಟ್ ನೋಡ್ತೀರಾ. ಸುಂದರವಾದ ಪ್ರಕೃತಿ ನಿಮ್ಮ ಮುಂದೆ. ನೀವು ನೋಡ್ತಾ ಇದ್ದೀರಾ ಈಗ ಕುಕ್ಕೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ನು. ಫೈನಲಿ ನಾವು ಅರೈವ್ ಆದ್ವಿ. ಇದು ಇನ್ನೂ ನಿರ್ಮಾಣ ಹಂತದಲ್ಲಿದೆ ಈ ರೈಲ್ವೆ ಸ್ಟೇಷನ್ನು. ಫೈನಲಾಗಿ ನಾವು ರೀಚ್ ಆಗಿ ನೋಡ್ರಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದೀವಿ. ಇದೇ ನೋಡ್ರಿ ಕುಕ್ಕೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ನು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.